ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಆಗಲೇ ಈ ಸಂಸತ್ ಅಧಿವೇಶನ ಶುರುವಾಗಿ 4 ದಿನ ಆಗೋಯ್ತು, ಇನ್ನೂ ತನಕ ಯಾಕೆ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕವನ್ನು ಮಂಡನೆ ಮಾಡಿಲ್ಲ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರ ಪ್ರಶ್ನೆ. ಬರುವ ಸೋಮವಾರ ದಿವಸ ಈ ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಹೋಳಿ ಹಬ್ಬ ಇತ್ತು, ಹೋಳಿ ಹಬ್ಬದ ರಜೆ ಅದಾದಮೇಲೆ ಶನಿವಾರ ಭಾನುವಾರ ಸಂಸತ್ ಅಧಿವೇಶನ ನಡೆಯೋ ಹಾಗಿಲ್ಲ. ಆದರೆ ನಿನ್ನೆಯ ಸದನದಲ್ಲಿ ಜಯರಾಮ್ ರಮೇಶ್ ಅವರು ಒಂದು ವಿಷಯವನ್ನು ಸ್ಪಷ್ಟಗೊಳಿಸಿದ್ದಾರೆ. ಏನಂತ ಹೇಳಿದ್ದಾರೆ? ಕರಟಕ ದಮನಕಗಳಲ್ಲಿ ಈತ ದಮನಕ ಅಂತ ನಾವು ಹೆಸರಿಟ್ಟಿದ್ದೀವಿ. ಕರಟಕ ಯಾರು ಅಂದರೆ KC ವೇಣುಗೋಪಾಲ್, ದಮನಕ ಜಯರಾಮ್ ರಮೇಶ್. ಈ ಜಯರಾಮ್ ರಮೇಶ್ ಹೇಳಿದ್ದಾರೆ, JPCನಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಸರಿಯಾಗಿ ಇದರ ಕುರಿತು ಚರ್ಚೆಯಾಗಿಲ್ಲ, ಆದ್ದರಿಂದ ನಾವು ಇದನ್ನು ವಿರೋಧಿಸ್ತೇವೆ. ನಮ್ಮಲ್ಲಿ ಸಂಖ್ಯಾಬಲವಿದೆ ನೋಡಿ, ಇರೋ 99 ಜನ ಇವರು, ಜೊತೆಗೆ ಉಳಿದು ಎಲ್ಲ ಇವರ ಇಂಡಿಯಾ ಅಲಯನ್ಸ್ನವರು ಎಲ್ಲ ಸೇರಿಸಿದರೂ ಕೂಡ ಇವರು ವಿಶ್ವಾಸಮತ ಗಳಿಸುವಷ್ಟು ಸಂಖ್ಯೆಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಇವರ ಅಡಾಸಿಟಿ ಹೇಗಿದೆ ಅಂದರೆ, ಇವರ ದುರಹಂಕಾರ ಎಲ್ಲಿ ಮಟ್ಟಿಗಿದೆ ಅಂದರೆ, ನಮಗೀಗ ಸಂಖ್ಯಾಬಲ ಇರೋದರಿಂದ ಈ ಬಾರಿ ಈ ತಿದ್ದುಪಡಿ ಆಗ್ತಾ ಇರುವಂಥ ವಕ್ಫ್ ಕಾಯ್ದೆಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಇದು ಬಿಲ್ ಪಾಸ್ ಆಗಲಾರ್ದ ಹಾಗೆ ನೋಡ್ಕೋತೀವಿ. ಇನ್ನು ಇದರ ಕುರಿತಾಗಿ ಈಗಾಗಲೇ ಕತ್ತಿ ಮಸೀತಾ ಇರುವಂಥ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದು ತನ್ನ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ. ಮೊನ್ನೆ ಸೋಮವಾರ ದಿವಸ 2 ಕಡೆ ಇವರು ಭಾಳ ದೊಡ್ಡ ಮಟ್ಟದ ರ್ಯಾಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಒಂದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ, ಇನ್ನೊಂದು ಪಾಟ್ನಾದಲ್ಲಿ, ಬಿಹಾರದಲ್ಲಿ. ಯಾಕೆ ಈ ಜಾಗಗಳನ್ನು ಯಾಕೆ ಆರಿಸ್ಕೊಂಡ್ರು? ಯಾಕೆ ಅಂದರೆ ಈಗಿರುವಂಥ NDA ಸರ್ಕಾರದಲ್ಲಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವಂಥ ಪಕ್ಷಗಳು 2. ವಿಜಯವಾಡದಲ್ಲಿ ತೆಲುಗು ದೇಶಂ ಪಕ್ಷ ಚಂದ್ರಬಾಬು ನಾಯ್ಡು ಅವ್ರದ್ದು, ಇಲ್ಲಿ JDU ಪಕ್ಷ ನಿತೀಶ್ ಕುಮಾರ್ ಅವ್ರದ್ದು ಪಟ್ನಾದಲ್ಲಿ. ಇವರಿಬ್ಬರ ಬೆಂಬಲ ಪಡೆದುಬಿಟ್ರೆ ನರೇಂದ್ರ ಮೋದಿ ಅಪಾಂಗರಾಗ್ತಾರೆ, ಅವರು ದುರ್ಬಲಗೊಂಡು ಬಿಡ್ತಾರೆ, ಈ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಈ 2 ಪಾರ್ಟಿಗಳನ್ನು ತಮ್ಮ ಈ ಹೋರಾಟದಲ್ಲಿ ಜೊತೆಗೆ ಸೇರಿಸ್ಕೋಬೇಕು. ಇವರು ಬಹಿರಂಗವಾಗಿ ನಮ್ಮ ಜೊತೆ ಸೇರಿದರೆ ಮುಸಲ್ಮಾನರ ಮತಗಳು ನಿಮಗೆ ಬರ್ತವೆ ಅಂತ ಖಚಿತಪಡಿಸ್ತೀವಿ ಅನ್ನೋದು ಅವರ ಆಲೋಚನೆ. ಅಲ್ಲಿ ಸೈಯದ್ ಕಾಸಿಂ ರಜೂಲ್ ಅಂತೇಳಿ ಇದನ್ನು ಆಯೋಜನೆ ಮಾಡಿದಂಥ ವ್ಯಕ್ತಿ. ಚಂದ್ರಬಾಬು ನಾಯ್ಡು ನಿಮಗೆ ಗೊತ್ತಿರೋ ಹಾಗೆ ಅವಿಭಜಿತ ಆಂಧ್ರ ಪ್ರದೇಶ ಇದ್ದ ಸಂದರ್ಭದಲ್ಲಿ, ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪ್ರತ್ಯೇಕಗೊಳ್ಳೋದಕ್ಕಿಂತ ಮುಂಚೆ ಆತ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮುಸಲ್ಮಾನರ ಓಲೈಕೆಯಲ್ಲಿ ಆತ ಕೂಡ ಏನು ಹಿಂದೆ ಬಿದ್ದಂಥ ಮನುಷ್ಯ ಅಲ್ಲ ರಾಜಕೀಯವಾಗಿ. ಇನ್ನು ನಿತೀಶ್ ಕುಮಾರ್ ಯಾವುದೇ ಕಾರಣಕ್ಕೂ ಮುಸಲ್ಮಾನರ ಬಿಟ್ಕೊಡುವಂಥ ಮನುಷ್ಯ ಅಲ್ಲ. ಇದು ನಮಗೆ ಅನುಕೂಲಕರ ಆಗತ್ತೆ ಅಂತ ಈ ಸೈಯದ್ ಕಾಸಿಂ ರಜೂಲ್ ಬಯಸ್ತಾರೆ. ಆದ್ದರಿಂದ ಇವರು ರ್ಯಾಲಿಯನ್ನು ಆಯೋಜನೆ ಮಾಡ್ತಾರೆ. ಬೇರೆ ಬೇರೆ ಊರುಗಳಿಂದ ಜನ ಬರಬೇಕು, ದೊಡ್ಡ ಮಟ್ಟದಲ್ಲಿ ವಿಜಯವಾಡದಲ್ಲೊಂದು ಪಟ್ನಾದಲ್ಲೊಂದು ರ್ಯಾಲಿ ಮಾಡಬೇಕು. ಚಂದ್ರಬಾಬು ನಾಯ್ಡು ಸರ್ಕಾರ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ಪ್ರತಿಭಟನೆ ಮಾಡುವ ಬಗ್ಗೆ ನಮಗೆ ಅಭ್ಯಂತರವೇ ಇಲ್ಲ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ದು. ಆದರೆ ನೀವು ಹೊರ ಊರುಗಳಿಂದ ಜನ ಕರ್ಕೊಂಬಂದು ವಿಜಯವಾಡದಲ್ಲಿ ರ್ಯಾಲಿ ಮಾಡೋ ಹಾಗಿಲ್ಲ. ಯಾವುದೇ ವೆಹಿಕಲ್ ಊರು ಒಳಗಡೆ ಬಸ್ಗಳು ಬಂದರೆ ಅದನ್ನು ಅಲ್ಲಿ ತಡೆ ಹಿಡಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇವರ ಸಂಪೂರ್ಣ ರ್ಯಾಲಿ ಫೇಲ್ ಆಗುವ ಹಾಗೆ ನೋಡ್ಕೋತಾರೆ. ಇನ್ನು ಪಟ್ನಾದಲ್ಲಿ JDU ಅಂತರವನ್ನು ಕಾಯ್ದುಕೊಳ್ಳುತ್ತೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜೊತೆ ಜಂಟಿಯಾಗಿ ರ್ಯಾಲಿ ಮಾಡಲಿಕ್ಕೆ ಹಿಂದೇಟು ಹಾಕತ್ತೆ, ಜೊತೆಗೆ ಸೇರಿಕೊಳ್ಳೋದಿಲ್ಲ. ನಿಮಗೆ ಗೊತ್ತಿರಲಿ, ಈ ಹಿಂದೆ ಇದರ ಕುರಿತು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಸುಮಾರು 3 ವಿಧೇಯಕಗಳಿಗೆ ತಮ್ಮ ಒಪ್ಪಿಗೆಯನ್ನು ತೆಲುಗು ದೇಶಂ ಪಕ್ಷ ತೋರಿಸಿರಲಿಲ್ಲ. ಅದಾದ ಮೇಲೆ ಕ್ಯಾಬಿನೆಟ್ನಲ್ಲಿ ಪಾಸ್ ಆಯಿತು, ಅದಕ್ಕೆ ಉಮೀದ್ ಅಂತ ಹೆಸರಿಟ್ಟರು. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗಿರುವಂಥ ಒಂದೇ ಒಂದು ಧೈರ್ಯ ಏನಂದರೆ, ಕಾಂಗ್ರೆಸ್ಸು ನಮ್ಮ ಜೊತೆ ನಿಂತೇ ನಿಲ್ಲತ್ತೆ, 100ಕ್ಕೆ 100ರಷ್ಟು ದಿಟ್ಟ. ಅಖಿಲೇಶ್ ಯಾದವ್ ಯಾವುದೇ ಕಾರಣಕ್ಕೂ ಹಿಂಸರಿಯೋದಿಲ್ಲ, 37 ಸೀಟ್ಗಳಿದ್ದಾವೆ. ಜೊತೆಗೆ ಈ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಬಂದುಬಿಟ್ರೆ ನರೇಂದ್ರ ಮೋದಿಗೆ ಮುಖಭಂಗ ಮಾಡೋದು ಸ್ಪಷ್ಟ. ಜೊತೆಗೆ ಎರಡನೇದಾಗಿ ಇನ್ನೊಂದು ಸಲ ವಕ್ಫ್ ಕಾಯ್ದೆ ತಿದ್ದುಪಡಿ ಅಂತ ಯಾವ ರಾಜಕೀಯ ಪಕ್ಷಗಳು ಆಲೋಚನೆ ಮಾಡಬಾರ್ದು. ಆ ರೀತಿಯಾದಂಥ ಮರ್ಮಾಘಾತವನ್ನು ಉಂಟು ಮಾಡಬೇಕು ಅಂತ ಈ ಕಾಸಿಂ ರಜೂಲ್ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ರು. ಯಾವಾಗ ಇಲ್ಲಿ 2 ಕಡೆ ಫೇಲ್ ಆಯಿತು, ಆವಾಗ ದಿಲ್ಲಿಯ ಜಂತರ್ ಮಂತರ್ನಲ್ಲಿ 13ನೇ ತಾರೀಕು ಮಾಡ್ತೀನಿ ಅಂತ ಶುರು ಮಾಡಿದರು. ಮಾರನೇ ದಿವಸ ಹೋಳಿ ಹಬ್ಬ, ಯಾವ ಪಕ್ಷಗಳು ಈತನ ಜೊತೆ ಸೇರಲಿಲ್ಲ. ಈಗ 17ನೇ ತಾರೀಕು ಮಾಡ್ತೀವಿ ಅಂತ ಹೊಸ ವರಸೆಯನ್ನು ಈ ಮನುಷ್ಯ ಶುರು ಮಾಡಿದ್ದಾರೆ, ಅಂದರೆ ಸೋಮವಾರದಿಂದ. ಅಷ್ಟೇ ಅಲ್ಲ, ಧಮಕಿ ಬೇರೆ ಹಾಕ್ತಾ ಇದ್ದಾರೆ. ಏನಂತ ಧಮಕಿ ಹಾಕ್ತಾ ಇದ್ದಾರೆ? ಶಾಹೀನ್ ಬಾಗದು ಯಾವ ರೀತಿ ಪ್ರತಿಭಟನೆ ನಡೆಯಿತೋ 103 ದಿನಗಳ ಕಾಲ
ದಿಲ್ಲಿಯ ಶಾಹೀನ್ ಬಾಗ್ನಲ್ಲಿ, ಅದೇ ರೀತಿ ದೇಶಾದ್ಯಂತ ಎಲ್ಲ ಊರುಗಳಲ್ಲೂ ಶಾಹೀನ್ ಬಾಗ್ ಮಾಡ್ತೀವಿ ನಾವು ಅಂತ ಈತನ ಧಮಕಿ. ನಾ ಹಿಂದೆಯೂ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಈಗ ಮತ್ತೊಂದು ಸಲ ಆತ ಪುನರುಚ್ಚರಿಸ್ತಾ ಇದ್ದಾನೆ ಈ ಥರ. ಆದರೆ ಈಗಿರುವಂಥ ಸರ್ಕಾರ ಇದೆಯಲ್ಲ, ಅವತ್ತ್ಯಾವ ಮಂದ ಧೋರಣೆಯನ್ನು ಕೈಗೊಂಡಿತ್ತು, ಆ ಮಂದ ಧೋರಣೆಯನ್ನು ಕೈಗೊಳ್ಳುವಂಥ ಮನಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಇಲ್ಲ, ಅಮಿತ್ ಶಾ ಅವರು ಇಲ್ಲ. ಆಮೇಲೆ ಈ ದೇಶದ ವಾತಾವರಣ ಹೇಗಾಗಿದೆ ಅಂದರೆ, ಈ ದೇಶದ ಅಮಾಯಕ ಜನರಿಗೆ ಯಾವ ರೀತಿ ವಕ್ಫ್ ಕಾಯ್ದೆಯಿಂದ ಮೋಸ ಆಗಿದೆ, ಯಾವ ರೀತಿ ಇವರು ವಂಚನೆ ಮಾಡ್ತಾ ಇದ್ದಾರೆ, ಎಷ್ಟು ಅಸಂವಿಧಾನಿಕವಾಗಿದೆ, ಯಾವ ರೀತಿ ಹಗಲು ದರಡೆ ಇದೆ ಅಂತ ಒಬ್ಬ ಅತ್ಯಂತ ಸಾಧಾರಣದಲ್ಲಿ ಸಾಧಾರಣ ವ್ಯಕ್ತಿ, ಆತ ನಿರಕ್ಷರ ಕುಕ್ಷಿಯಾಗಿದ್ದರೂ ಕೂಡ ಆತನಿಗೆ ಅರ್ಥ ಆಗಿದೆ. ನಮ್ಮ ಹಳ್ಳಿಯ ಅಮಾಯಕ ರೈತರಿಗೆ ಕೂಡ ಇದರ ಮೋಸ ಏನು ಅಂತ ಅರ್ಥ ಆಗಿದೆ. ಆದ್ದರಿಂದ ಇವರ ಅಟಾಟೋಪ ಏನಿದೆ, ಆ ಅಟಾಟೋಪ ಈ ಸಲ ಯಶಸ್ವಿ ಕಾಣುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಈ ಮಧ್ಯೆ ಭಾಳ ಗಾಬರಿ ಆಗುವಂಥ ವಿಷಯ ಏನಪ್ಪ ಅಂದರೆ, ವೆಸ್ಟ್ ಬೆಂಗಾಲ್ನಿಂದ ಬಂದು ಏನಂದರೆ, ಇಂಡಿಯನ್ ಆರ್ಮಿ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ಏನಿದೆಯಲ್ಲ, ನಮ್ಮ ಭೂಸೇನೆಯ ಹೆಡ್ ಕ್ವಾರ್ಟರ್, ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್, ಅದು ನಮ್ಮ ಆಸ್ತಿ ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇದೆ. ನನಗೆ ಇದು ಹೇಳೋವಾಗಲೇ ನಗು ಬರುತ್ತೆ. ಎರಡನೇದು, ಅಲ್ಲಿ ಅತ್ಯಂತ ಪ್ರತಿಷ್ಠಿತ, ಕಲ್ಕತ್ತಾದ ಅತ್ಯಂತ ಪ್ರತಿಷ್ಠಿತವಾದಂಥ ಜಾಗ ಪಾರ್ಕ್ ಸ್ಟ್ರೀಟ್ ಅಂತಿದೆ, ಅಲ್ಲಿಯ 105 ವಾಣಿಜ್ಯ ಜಾಗಗಳು ಇವರ ಆಸ್ತಿಯಂತೆ, ವಕ್ಫ್ನ ಆಸ್ತಿಯಂತೆ. ಅಷ್ಟೇ ಅಲ್ಲ, ಈಡನ್ ಗಾರ್ಡನ್ ಇವರಿಗೆ ಸೇರಿದ್ದಂತೆ. ಯಪ್ಪ, ನನಗೇನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಅವ್ರು ಹೇಳೋದು ಕಲ್ಕತ್ತಾ ಸುತ್ತಮುತ್ತ ಮತ್ತು ನಗರದ ಎಲ್ಲ ಪ್ರದೇಶವನ್ನು ಸೇರಿದರೆ ಸರಿಸುಮಾರು 3000 ಎಕರೆಯಷ್ಟು ಜಾಗ ನಮಗೆ ಸೇರಿದ್ದು ಅನ್ನುವಂಥ ಮಾತನ್ನು ವಕ್ಫ್ ಬೋರ್ಡ್ ಹೇಳ್ತಾ ಇದೆ. ಪ್ರತಿ ದಿವಸ ಹೇಗೆ ಇವರು ಬೆತ್ತಲಾಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಹೇಗೆ ಕಾಲ ಕೂಡಿ ಬರ್ತಾ ಇದೆ, ಹೇಗೆ ಪಕ್ವವಾಗ್ತಾ ಇದೆ, ಹೇಗೆ ಮಾಗುತ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮಮತಾ ಬೇಗಮ್ ಯಾರು ಇಸ್ಲಾಮಿಕ್ ಸ್ಟಡೀಸಲ್ಲಿ MA ರಿಸರ್ಚ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೋ, ಅವರು ಕೂಡ ಅವಾಕ್ಕಾಗಿ ಬಿಡಬೇಕು, ಬೆಚ್ಚಿ ಬೀಳಬೇಕು, ಆ ರೀತಿ ಆಸ್ತಿಗಳನ್ನು ಇವರು ಕೇಳ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹಿಡಿದು ಸಂಸತ್ ಭವನ ನಮ್ಮದು ಅಂತಾರೆ, ಕಲ್ಕತ್ತಾಗೆ ಬಂದರೆ ಈಡನ್ ಗಾರ್ಡನ್ ನಮ್ಮದು, ಪಾರ್ಕ್ ಸ್ಟ್ರೀಟ್ ನಮ್ಮದು ಅಂತಾರೆ. ಈ ರೀತಿ ಹೇಳುವ ಜನರನ್ನು, ಅವರ ಪರವಾಗಿ ಈಗ ರಾಜಕೀಯ ಪಕ್ಷಗಳು ಅವರ ಪರವಾಗಿ ಮತ ಹಾಕಬೇಕು, ಈ ಕಾಯ್ದೆ ತಿದ್ದುಪಡಿಗೆ ಒಪ್ಕೋಬಾರದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಸಂಕೀರ್ಣವಾದಂಥ ಸ್ಥಿತಿ ಬಂದು ನಿಂತಿದೆ ಅನ್ನೋದನ್ನು ಆಲೋಚನೆ ಮಾಡಿ. ನಿಮ್ಗೆ ಗೊತ್ತಿರಲಿ, ಈ AIMIM ಅಂತಿದೆಯಲ್ಲ, ಅಸಾದುದ್ದೀನ್ ಓವೈಸಿದು, ಅದರ ಲೀಡರ್ ಇಮ್ರಾನ್ ಸೋಲಂಕಿ ಅಂತ. ಆ ಇಮ್ರಾನ್ ಸೋಲಂಕಿ ಒಂದು ಮಾತನ್ನು ಹೇಳಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಏನಂತ ಹೇಳಿದ್ದಾರೆ ಅಂದರೆ, ನೀವೆಲ್ಲ ಪಶ್ಚಿಮ ಬಂಗಾಳದಲ್ಲಿ 32% ಮುಸಲ್ಮಾನರು ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ಭಾಳ ತಪ್ಪು ಕಲ್ಪನೆಯಲ್ಲಿದ್ದೀರಿ ನೀವು. 40% ದಾಟಿಬಿಟ್ಟಿದ್ದೀವಿ ನಾವು ಮುಸಲ್ಮಾನರು ಪಶ್ಚಿಮ ಬಂಗಾಳದಲ್ಲಿ. ಇನ್ನು 10 ವರ್ಷದಲ್ಲಿ ಹಿಂದೂಗಳು ನೀವು ಅಲ್ಪಸಂಖ್ಯಾತರಾಗ್ತೀರಿ, ನಾವು ಬಹುಸಂಖ್ಯಾತರಾಗ್ತೀವಿ. ಇಡೀ ದೇಶದ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ಕೋತೀವಿ. ಪಶ್ಚಿಮ ಬಂಗಾಳದಿಂದ ಅದು ಶುರುವಾಗಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಜಾ ಅಂದರೆ, ಅಸ್ಸಾಂನಲ್ಲಿ ಅಲ್ಲಿರುವಂಥ ಬದ್ರುದ್ದೀನ್ ಅಜ್ಮಲ್ ಚುನಾವಣೆಯಲ್ಲಿ ಪ್ರತಿ ಬಾರಿ 10 ಲಕ್ಷ 10.5 ಲಕ್ಷ ಮತಗಳಿಂದ ಗೆಲ್ತಾ ಇದ್ರು. ಯಾಕಂದರೆ 96-98% ಮತಗಳನ್ನು ಮುಸಲ್ಮಾನ ಮತಗಳಿರುವಂಥ ಕಾನ್ಸ್ಟಿಟ್ಯೂಯೆನ್ಸಿ. ಈ ಬಾರಿ ಆತನನ್ನು ಮುಸಲ್ಮಾನರು ಎಲ್ಲರೂ ಸೇರಿ ಸೋಲಿಸಿದರು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸುವಂಥ ಅಭ್ಯರ್ಥಿ ಯಾರು ಅಂತ ಹುಡುಕಿದಾಗ ಅದು ಕಾಂಗ್ರೆಸ್ಸಿನ ಅಭ್ಯರ್ಥಿ ಇದ್ದಾರೆ. ಈ ಬದ್ರುದ್ದೀನ್ ಅಜ್ಮಲ್ನ ಗೆಲ್ಲಿಸಿದ್ರೆ ನಮ್ಗೆ ಉಪಯೋಗ ಇಲ್ಲ ಅಂಥೇಳಿ, ಏನಾದರೂ ಆಗಲಿ BJP ಸೋಲಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬದ್ರುದ್ದೀನ್ ಅಜ್ಮಲ್ನ 10.5 ಲಕ್ಷ ಮತಗಳಿಂದ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದರು. ಅಲ್ಲಿಗೆ ಕಾಂಗ್ರೆಸ್ಸಿನ ತುಷ್ಟೀಕರಣದ ಪರಾಕಾಷ್ಠೆಯನ್ನು ನೋಡಿ. ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಲೇಬೇಕು, ಆದ್ದರಿಂದ ಹೇಳ್ತೇನೆ. ನಿನ್ನೆ ನಡೆದಂಥ ಘಟನೆಯನ್ನು ಹೇಳ್ಬಿಡ್ತೇನೆ. ಮಾರ್ಚ್ 12, 1993, ಅದಾಗಿ ಒಂದು ವಾರಕ್ಕೆ ನಾನು ಮುಂಬೈಗೆ ಹೋಗಿದ್ದೆ. ಸರಣಿ ಬಾಂಬ್ ಸ್ಫೋಟ ಆಯಿತು ಮುಂಬೈನಲ್ಲಿ. ನಿಮಗೆ ಗೊತ್ತಿರೋ ವಿಚಾರ, ಸುಮಾರು 260 ಜನ ಅಮಾಯಕರ ಸಾವಾಯಿತು. ಸಂಬಂಧವೇ ಇಲ್ಲ, ಜೀವನದಲ್ಲಿ ಯಾವುದೇ ರೀತಿಯಾದಂಥ ಈ ಘಟನೆಗೂ ಅದಕ್ಕೂ ಸಂಬಂಧ ಇರಲಾರ್ದಂಥ ಅಮಾಯಕ ನಿಷ್ಪಾಪಿ ಜನ. ಸುಮಾರು 1,500 ಜನ ಗಾಯಾಳುಗಳಾದರೂ, ಎಷ್ಟೋ ಜನ ಕುಂಟ್ರಾದರು, ಕುರುಡರಾದರು, ಏನು ಕೈ ಹೋಯಿತು, ಕಾಲು ಹೋಯ್ತು, ಏನೆಲ್ಲ ಆಗೋಯ್ತು. ಇಡೀ ಮುಂಬೈ ಅಲ್ಲಾಡಿ ಹೋಗ್ಬಿಡ್ತು. ಅದರ ಮಾಸ್ಟರ್ ಮೈಂಡ್ ಇಬ್ಬರು. ಒಬ್ಬ ದಾವೂದ್ ಇಬ್ರಾಹಿಂ, ನಿಮ್ಗೆ ಗೊತ್ತಿರೋನು, ಅವತ್ತೇ ಪರಾರಿಯಾಗಿ ಕರಾಚಿಯಲ್ಲಿದ್ದಾನೆ ಅಂತ ಹೇಳ್ತಾರೆ, ಒಂದಿಷ್ಟು ಜನ ದುಬೈಲಿದ್ದಾನೆ ಅಂತ. ಇನ್ನೊಬ್ಬ ಟೈಗರ್ ಮೆಮೋನ್ ಅಂತ. ಈ ಟೈಗರ್ ಮೆಮೋನ್ ಸಿಗಾಕೊಂಡ ಮೇಲೆ ಆತನಿಗೆ ಗಲ್ಲು ಶಿಕ್ಷೆ ಆಯಿತು. ಶಿಕ್ಷೆ ಆದ ಮೇಲೆ ಆತನ ಜನಾಜ ಹೊರಡತ್ತೆ. ಜನಾಜ ಅಂದರೆ ಅಂತಿಮ ಸಂಸ್ಕಾರ, ಹೆಣ ತೊಗೊಂಡು ಹೋಗೋದು. ಅಲ್ಲಿಯ ಜನ ಸೇರಿದ್ರು ಅವತ್ತಿನ ದಿವಸ ಮುಂಬೈನಲ್ಲಿ. ನೀವೇನಾದರೂ ಅದನ್ನು ನೋಡಿಬಿಟ್ರೆ, ನಾವೀಗೇನು ಹೇಳ್ತೀವಲ್ಲ, ಭ್ರಾತೃತ್ವ ಪ್ರೇಮ, ನಾವು ಅವರು ಒಟ್ಟಿಗೆ ಇರೋಣ,
ನಾವು ಅವರು ಸೋದರತ್ವವನ್ನು ಮಾಡೋಣ, ನಾವು ಅವರು ಸಹಬಾಳ್ವೆ ಮಾಡಬೇಕು, ಧರ್ಮ ನಿರಪೇಕ್ಷತೆ ಮಾಡಬೇಕು, ಇವೆಲ್ಲವನ್ನು ಆ ಕ್ಷಣಕ್ಕೆ ಮರ್ತು ಬಿಡ್ತೀರಿ ನೀವು. ಮತಾಂಧತೆಯ ಪರಾಕಾಷ್ಠೆ ಯಾವುದಾದ್ರೂ ಇದ್ದರೆ ಅದು ಅವತ್ತು ಟೈಗರ್ ಮೆಮೋವನ್ನು ಜನಾಜಾದಲ್ಲಿ, ಅಂತಿಮ ಸಂಸ್ಕಾರದಲ್ಲಿ ಸೇರಿರುವ ಜನರನ್ನು ನೋಡಬೇಕು. ಕೇವಲ ಮತ್ತು ಕೇವಲ ಅವರ ಧರ್ಮೀಯನೆಂಬ ಕಾರಣಕ್ಕೆ ಒಬ್ಬ ಭಯೋತ್ಪಾದಕನ ಪರವಾಗಿ ಇಷ್ಟು ಜನ ಓಡಾಡ್ತಾರೆ ಇವರೆಲ್ಲ ಅಂದರೆ ಈ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಇದ್ದಾರೋ ಇಲ್ಲೋ ಅನ್ನೋದನ್ನು ನೀವು ಆಲೋಚನೆ ಮಾಡಿ. ಜೊತೆಗೆ ವಕ್ಫ್ ಕಾಯ್ದೆ ಅನ್ನುವಂಥ ಒಂದು ಛಾವಣಿಯನ್ನು ಇಟ್ಕೊಂಡು ಇಡೀ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೋ ಇಲ್ಲ ಅನ್ನೋದು ತೀರ್ಮಾನ ಮಾಡಿ. ಸೋಮವಾರ ದಿವಸ ಬಿಲ್ ಬರುತ್ತೆ. ಒಂದಂತೂ ದಿಟ, ಸರ್ಕಾರ ಇರುತ್ತೋ ಇರಲ್ವೋ, ನರೇಂದ್ರ ಮೋದಿ ಈ ಬಾರಿ ಇದಕ್ಕೊಂದು ಅಂತಿಮವಾಗಿ ತಾರ್ಕಿಕವಾದ ಅಂತ್ಯವನ್ನು ಹಾಡೇ ಹಾಡ್ತಾರೆ. ಆ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಅವತ್ತು ಸತತವಾಗಿ ವಿಡಿಯೋ ಮಾಡೋಣ, ನಾವು ನೀವು ಮಾತಾಡೋಣ. ಆ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಏನಾಗುತ್ತೆ, ಆರ್ಥಿಕ ಹೊರೆಯ ಮಧ್ಯೆ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯವಾದಂಥ ಕೆಲಸ. ಸಹೋದ್ಯೋಗಿಗಳ ಬಳಗ ನಿರಂತರವಾಗಿ ಮಾಡಬೇಕಾದಂಥ ಕೆಲಸಗಳು. ಆದ್ದರಿಂದ ನಿಮ್ಮ ಸಹಾಯವನ್ನು ನಿರಂತರವಾಗಿ ಕೇಳ್ತಾ ಇರೋದು ತಪ್ಪು ತಿಳ್ಕೋಬಾರ್ದು. ನಮಸ್ಕಾರ.